ಅಮ್ಮೇ ನಾರಾಯಣ, ದೇವಿ ನಾರಾಯಣ, ಲಕ್ಷ್ಮೀ ನಾರಾಯಣ, ಭದ್ರೆ ನಾರಾಯಣ. ಆತ್ಮೀಯರೆಲ್ಲರಿಗೂ ನನ್ನ ನಮಸ್ಕಾರಗಳು. ನಿಮ್ಮ ಜಾತಕದ ಬಗ್ಗೆ ನೀವು ಏನೇನು ತಿಳಿದಿರಬೇಕು ಎಂಬ ವಿಡಿಯೋದಲ್ಲಿ ಇದು ಎರಡನೇ ವಿಡಿಯೋ. ಮೊದಲನೇ ವಿಡಿಯೋ ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ಕೊಟ್ಟಿದ್ದೇನೆ, ಅದನ್ನು ನೋಡಿ ತಿಳಿದುಕೊಳ್ಳಿ. ಈಗ ಎರಡನೇ ವಿಡಿಯೋದಲ್ಲಿ ನೋಡಬೇಕಾದ ವಿಚಾರ, ಮೊದಲನೇ ವಿಡಿಯೋದಲ್ಲಿ ಒಬ್ಬರ ಡೇಟ್ ಆಫ್ ಬರ್ತು ಇಂಪಾರ್ಟೆಂಟು, ಟೈಮ್ ಇಂಪಾರ್ಟೆಂಟು, ಹುಟ್ಟಿದ ಊರು ಕೂಡ ಇಂಪಾರ್ಟೆಂಟು ಅಂತ ಹೇಳಿದ್ದೆ. ಒಬ್ಬರು ಹುಟ್ಟಿದ ಟೈಮಲ್ಲಿ ಗಂಟೆ, ನಿಮಿಷ ಮತ್ತು ಸೆಕೆಂಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ಸದ್ಯಕ್ಕೆ ಸೆಕೆಂಡ್ಗಳನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ, ಆದರೆ ಮುಂದಿನ ದಿನಗಳಲ್ಲಿ ಸಾಫ್ಟ್ವೇರ್ಗಳು ತುಂಬ ಡೆವಲಪ್ ಆಗುತ್ತವೆ, ಆಗ ಸೆಕೆಂಡ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಮುಖ್ಯವಾದ ಕಾರಣ, ಸಂಧಿ ಕಾಲದಲ್ಲಿ ಏನಾದರೂ ಬಾರ್ಡರ್ನಲ್ಲಿ ಹುಟ್ಟಿದರೆ, ಉದಾಹರಣೆಗೆ ಮೇಷರಾಶಿಯಿಂದ ವೃಷಭ ರಾಶಿಗೆ ಲಗ್ನ ಸಂಚಾರ ಮಾಡುವಾಗ ರಾಶಿ ಬದಲಾವಣೆ ಆಗುವ ಸಮಯದಲ್ಲಿ ಎಕ್ಸಾಕ್ಟಾಗಿ ಆ ಪರ್ಟಿಕ್ಯುಲರ್ ನಿಮಿಷದಲ್ಲಿ, ಸೆಕೆಂಡ್ನಲ್ಲಿ ಏನಾದರೂ ಒಂದು ಮಗು ಜನನ ಆದರೆ ಆ ಸಂದರ್ಭದಲ್ಲಿ ಸೆಕೆಂಡ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆದ್ದರಿಂದ ನಿಮ್ಮ ಎಲ್ಲ ಮಕ್ಕಳಿಗೆ, ಮುಂದಿನ ಪೀಳಿಗೆಯ ಮಕ್ಕಳಿಗೆ ಜಾತಕದ ಡೀಟೇಲ್ಸನ್ನು ಬರೆದಿಟ್ಟಾಗ ಗಂಟೆ, ನಿಮಿಷ, ಸೆಕೆಂಡ್ಗಳನ್ನು ಕೂಡ ನಿಖರವಾಗಿ ಬರೆದಿಡಬೇಕಾಗುತ್ತೆ. ಅದೇ ರೀತಿ ಹುಟ್ಟಿದ ಊರು, ಏರಿಯಾ ಎಲ್ಲವನ್ನು ಕೂಡ ಬರೆಯಬೇಕಾಗುತ್ತೆ. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಈಗ ಡೇಟ್ ಆಫ್ ಬರ್ತ್ ನಿಮ್ಮ ಹತ್ರ ಇದೆ, ಟೈಮ್ ಇದೆ, ಹುಟ್ಟಿದ ಊರಿದೆ. ಇದನ್ನು ಇಟ್ಕೊಂಡೇ ನೀವು ನಿಮ್ಮ ಅಥವಾ ನಿಮ್ಮ ಮಗುವಿನ ಜಾತಕವನ್ನು ತಿಳಿದುಕೊಳ್ಳಬಹುದಾ ಅಂದರೆ ಆಗೋದಿಲ್ಲ. ಅದಕ್ಕೆ ಜಾತಕ ಬೇಕಾಗುತ್ತೆ. ಈ ಡೇಟು, ಟೈಮು, ಊರನ್ನು ಇಟ್ಕೊಂಡು ಜಾತಕವನ್ನು ಬರೆಸಬೇಕಾಗುತ್ತದೆ ಅಥವಾ ಮೊಬೈಲ್ನಲ್ಲಿ, ಕಂಪ್ಯೂಟರ್ನಲ್ಲಿ ಜಾತಕವನ್ನು ತೆಗಿಬೇಕಾಗುತ್ತೆ. ನಿಮ್ಮ ಬಳಿ ಇರುವ ಆಪ್ಷನ್ನು ನಿಮ್ಮ ಅಥವಾ ನಿಮ್ಮ ಮಗುವಿನ ಜಾತಕವನ್ನು ಯಾರಾದರೂ ಚೆನ್ನಾಗಿ ಗೊತ್ತಿರುವ ಒಬ್ಬ ಜ್ಯೋತಿಷಿಯ ಹತ್ರ ಕೊಟ್ಟು ಜಾತಕವನ್ನು ಬರೆಯಬೇಕಾಗುತ್ತದೆ. ಒಂದು ಮಗು ಜನನ ಆಗಿದ ತಕ್ಷಣವೇ ಜಾತಕವನ್ನು ಬರೆಯಬಹುದಾ ಎಂಬ ಗೊಂದಲ ಇದೆ ಹಲವಾರು ಜನರಿಗೆ. ಅದರಲ್ಲಿ ತಪ್ಪೇನಿಲ್ಲ, ಆದರೆ 16 ದಿನ ಅಥವಾ 30 ದಿನಗಳ ನಂತರ ಜಾತಕವನ್ನು ಬರೆಯಬಹುದು. ಒಂದು ವೇಳೆ ನೀವು ಮಗುವಿಗೆ ಹೆಸರನ್ನು ಇಡಬೇಕಾದ್ರೆ ಆಗಲೂ ಕೂಡ ಹೆಸರಿನ ಜೊತೆಗೆ ಜಾತಕವನ್ನು ಬರೆಸಿಕೊಳ್ಳಬಹುದು. ಒಂದನೇ ಮಾರ್ಗ, ಜ್ಯೋತಿಷ್ಯರ ಬಳಿ ಬರ್ತ್ ಡೀಟೇಲ್ಸನ್ನು ಕೊಟ್ಟು ಜಾತಕವನ್ನು ಬರೆದಿಟ್ಕೋಬೇಕು. ಅದರಲ್ಲಿ ಯಾವುದಾದರೂ ಮುಖ್ಯವಾದ ದೋಷಗಳು ಇದೆಯಾ ಎಂದು ತಿಳಿದುಕೊಳ್ಳಬೇಕು. ಎರಡನೇ ಮಾರ್ಗ, ನೀವೇ ಜಾತಕವನ್ನು ಕಂಪ್ಯೂಟರ್ ಸಹಾಯದಿಂದ ಅಥವಾ ಮೊಬೈಲ್ನಲ್ಲಿ ತೆಗೆದುಕೊಳ್ಳಬಹುದು. ಅದಕ್ಕೆ ಮೊದಲನೆಯದಾಗಿ ಮೊಬೈಲ್ನಲ್ಲಿ ಮುಖ್ಯವಾದ 2 ಆ್ಯಪ್ಗಳ ಹೆಸರನ್ನು ತಿಳಿಸುತ್ತೇನೆ. ಒಂದು ದಿವ್ಯ ಚಕ್ಷು, ಒಂದನೇದು ದಿವ್ಯ ಚಕ್ಷು, ಎರಡನೇದು ಅಸ್ಟ್ರೋಸೇಜ್. ಈ ಆ್ಯಪ್ಗಳು ಮೊಬೈಲ್ನಲ್ಲಿ ಕಾರ್ಯ ಮಾಡುತ್ತವೆ. ಅದೇ ನೀವು ಸಿಸ್ಟಮಲ್ಲಿ ಅಂದರೆ ಲ್ಯಾಪ್ಟಾಪ್ನಲ್ಲಿ ಅಥವಾ ಕಂಪ್ಯೂಟ್ರಲ್ಲಿ ಹಾಕಿ ನೋಡ್ತೀನಿ ಅಂದರೆ ಅಸ್ಟ್ರೋವಿಷನ್ನಲ್ಲಿ ಮಿನಿ ಅಂತ ಒಂದು ಸಾಫ್ಟ್ವೇರ್ ಬರುತ್ತೆ. ಅದು ಫ್ರೀ ಸಾಫ್ಟ್ವೇರ್. ಅಸ್ಟ್ರೋವಿಷನ್ ಲೈಫ್ ಸೈನ್ ಮಿನಿ ಅಂತ ಬರುತ್ತೆ. ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಅದು ಫ್ರೀ ವೆರ್ಸನ್ನು. ಇಲ್ಲಾಂದರೆ ಅದರಲ್ಲಿ
ನೀವೇನಾದ್ರು ಪ್ರೊಫೆಷನಲ್ ಆಗಿದ್ದರೆ ನೀವು ಅಮೌಂಟ್ ಪೇ ಮಾಡಿ ಪರ್ಚೇಸ್ ಮಾಡಬೇಕಾಗತ್ತೆ. ಇನ್ನೊಂದು ಫ್ರೀ ಸಾಫ್ಟ್ವೇರ್ ಅಂದರೆ ಜಗನ್ನಾಥ ಹೋರ ಸಾಫ್ಟ್ವೇರ್. ಈ ಜಗನ್ನಾಥ ಹೋರ ಹಲವಾರು ಕ್ಯಾಲ್ಕುಲೇಷನ್ಗಳು, ಹಲವಾರು ಮೆಥಡ್ಗಳು, ಪರಾಶರ ಪದ್ಧತಿಯಿಂದ KP ಅಸ್ಟ್ರಾಲಜಿವರೆಗೆ ಎಲ್ಲ ವಿಧವಾದ ಸಿಸ್ಟಮಲ್ಲೂ ನೋಡಿಕೊಳ್ಳಬಹುದಾದಂಥ ಒಂದು ಸಾಫ್ಟ್ವೇರು. ಆದರೆ ಇದು ಬಹಳ ನಾಲೆಜ್ ಇರೋರಿಗೆ, ಅಸ್ಟ್ರಾಲಜಿಯಲ್ಲಿ ಬಹಳ ನಾಲೆಜ್ ಇರೋರಿಗೆ ಮಾತ್ರ ಅರ್ಥ ಆಗುತ್ತೆ. ಇಲ್ಲಾಂದರೆ ನಿಧಾನವಾಗಿ ಇದನ್ನು ನೋಡಿ ತಿಳ್ಕೊಬೇಕಾಗತ್ತೆ. ಸೊ ನಿಮಗೆ ಮೊದಲನೇ ಆಪ್ಷನ್ನು ಒಬ್ಬರು ಜ್ಯೋತಿಷ್ಯರ ಹತ್ರ ಹೋಗಿ ಜಾತಕವನ್ನು ಬರೆಸಿಕೊಂಡು ಬರುವುದು. ಎರಡನೇದು ಮೊಬೈಲ್ನಲ್ಲಿ ಜಾತಕವನ್ನು ತೆಗೆದುಕೊಳ್ಳೋದು. ಮೂರನೇದು ಸಿಸ್ಟಮಲ್ಲಿ ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋದು. ಈ ರೀತಿ ಮಾಡಿಕೊಂಡ್ರೆ ನಂತರನೇ ನೀವು ಜಾತಕದ ಫಲವನ್ನು ನೋಡೋಕ್ಕೆ ಸಾಧ್ಯ ಅಲ್ವಾ. ಈಗ ಈ ಆ್ಯಪ್ಗಳನ್ನು ಯಾವ ರೀತಿ ಬಳಸೋದು ಎಂಬುದನ್ನು ಒಂದೊಂದಾಗಿ ನೋಡೋಣ. ಮೊದಲನೆಯದಾಗಿ ದಿವ್ಯ ಚಕ್ಷು ಆ್ಯಪನ್ನು ಯಾವ ರೀತಿ ಬಳಸಿ ಡೇಟ್ ಆಫ್ ಬರ್ತ್ ಹಾಕಿ ಜಾತಕವನ್ನು ತೆಗೆಯುವುದು ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಜೂನ್ ತಿಂಗಳು 1ನೇ ತಾರೀಕು ಅಷ್ಟಮ ಶನಿ ಮತ್ತು ಸಾಡೆ ಸಾತಿ ಶನಿ ಯಾವ ರೀತಿ ಪ್ರಭಾವವನ್ನು ಬೀರುತ್ತದೆ, ಅದಕ್ಕೆ ಪರಿಹಾರ ಏನು ಎಂಬ ಆನ್ಲೈನ್ ಕ್ಲಾಸ್ ಇದೆ. 4 ಡೇಸು. ಬರೀ 1000 ರೂಪಾಯಿಗಳು ಮಾತ್ರ ಶುಲ್ಕ ಇದೆ. ಅಸ್ಟ್ರಾಲಜಿಯಲ್ಲಿ ಯಾವುದೇ ನಾಲೆಜ್ ಇಲ್ಲದೆ ಇರೋರು ಕೂಡ ಇದರಲ್ಲಿ ಭಾಗವಹಿಸಬಹುದು. ಇದು ಬಹಳ ಮುಖ್ಯವಾದ, ಎಲ್ಲರೂ ತಿಳಿದುಕೊಳ್ಳಬೇಕಾದ ಒಂದು ವಿಚಾರವಾಗಿದೆ. ಹಾಗೆಯೇ ನೀವು ನಮ್ಮ ಯಾವುದೇ ಕ್ಲಾಸ್ನಲ್ಲಿ ಭಾಗವಹಿಸಲು ಆಸಕ್ತಿ ಹೊಂದಿದ್ದರೆ ನಮ್ಮ ಫ್ರೀ ಟೆಲಿಗ್ರಾಮ್ ಚಾನಲ್ನಲ್ಲಿ ಜಾಯ್ನ್ ಆಗಿ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಹಾಗೆ ನೀವು ಜ್ಯೋತಿಷ್ಯರೇ, ನೀವು ಸಂಖ್ಯಾಶಾಸ್ತ್ರಜ್ಞರೇ ಬುಕ್ ಬೇಕಾದರೆ ನಮ್ಮ ಅಕೌಂಟ್ಗೆ ಅಮೌಂಟ್ ಪೇ ಮಾಡಿ ರಿಜಿಸ್ಟರ್ ಪೋಸ್ಟ್ನಲ್ಲಿ ತರಿಸಿಕೊಳ್ಳಬಹುದು. ನಮ್ಮ ಹಲವಾರು ಕಾರ್ಯಾಗಾರಗಳು ರೆಕಾರ್ಡೆಡ್ ವಿಡಿಯೋದಲ್ಲಿ ಲಭ್ಯವಿದೆ. ಅದರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೂ ಕೂಡ ನೀವು ಟೆಲಿಗ್ರಾಮ್ ಚಾನಲ್ನಲ್ಲಿ ಜಾಯ್ನ್ ಆಗಿ ಕಂಟಿನ್ಯೂಸ್ ಆಗಿ ಈ ವಿಡಿಯೋಗಳನ್ನು ನೋಡ್ತಾ ಇರಿ. ನಿಮ್ಮ ಜಾತಕದ ಬಗ್ಗೆ ಹಲವಾರು ವಿಚಾರಗಳನ್ನು, ಯೋಗಗಳನ್ನು, ದೋಷಗಳನ್ನು ಯಾವಾಗ ನೀವು ಎಚ್ಚರಿಕೆಯಿಂದ ಇರಬಹುದು ಎಂಬುದನ್ನು ತಿಳಿದುಕೊಳ್ಳಬಹುದು. ಎಲ್ಲರಿಗೂ ಭಗವತಿ ಅನುಗ್ರಹಿಸಲಿ. ನಮಸ್ಕಾರ.